ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಾರ್ನಿಂಗ್ ಆಗಿದೆ, ಇವಾಗ 10 ಇದೆ. ನಾನು ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ಕೋಬೇಕು ಅಂದ್ಕೊಂಡೆ. ಸೊ ಅದಕ್ಕಾಗಿ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಅಂದರೆ ನಾನು ಒಬ್ಬಳೇ ಇಲ್ಲ, ನನ್ನ ಸಿಸ್ಟರ್ ಮತ್ತಂದರೆ ನಾನು ಇಬ್ಬರು ಕೂಡ ಈ ಡಿಶ್ ಮಾಡಿದ್ದೀವಿ. ಇವಾಗ ಎಲ್ಲರೂ ಕೂಡ ನಾವು ಊಟ ಮಾಡಿ ಮತ್ತಂದರೆ ಏನು ಪ್ಲ್ಯಾನ್ ಇದೆ ಅಂತ ನೋಡ್ಕೋಬೇಕು. ಅದಕ್ಕಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್. ನೋಡೋಣ ಬನ್ನಿ ಫ್ರೆಂಡ್ಸ್. ಏನು ವಿಶೇಷ ಅಂದರೆ ಪನ್ನೀರ್ ಬಟರ್ ಮಸಾಲ ಮತ್ತಂದರೆ ರೊಟ್ಟಿ ಹೊರಗಿನ ತರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತಂದರೆ ಜೀರಾ ರೈಸ್ ದಾಲ್ ಮಾಡ್ತಾ ಇದ್ದಾಳೆ ನನ್ನ ಸಿಸ್ಟರ್. ಸೊ ಇದೇ ಸ್ಪೆಷಲ್ ಡಿಶ್ ಇವತ್ತು ಮಾಡ್ತಾ ಇದ್ದೇವೆ. ಇದು ಏನಿದೆ ಅಂದರೆ ನಾನು ಇದು ಗ್ರೇವಿ ಮಾಡಬೇಕಲ್ವಾ ಪನ್ನೀರ್ ಬಟರ್ ಮಸಾಲಕ್ಕೆ. ಅದಕ್ಕಾಗಿ ಟೊಮೆಟೊ ಮತ್ತಂದರೆ ಆನಿಯನ್ ಕೊಯ್ಕೊಂಡಿಟ್ಟಿದೆ. ಅದಕ್ಕೆ ಹಸಿವು ಆಗಿತ್ತು, ಅದಕ್ಕೆ ಇದು ಪಪ್ಪಿಕಾಯಿ ತಿಂದೀವಿ. ಈ ಗ್ರೇವಿ ಕೂಡ ರೆಡಿಯಾಗಿದೆ ನೋಡಿ. ಈ ಥರ ಗ್ರೇವಿ ರೆಡಿಯಾಗಿದೆ, ತುಂಬ ಟೆಂಪ್ಟಿಂಗ್ ಕಾಣ್ತಾ ಇದೆ. ಇದರಲ್ಲಿ ಪನ್ನೀರ್ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಜಸ್ಟ್ ಇವಾಗ ಲಾಸ್ಟ್ ಸ್ಟೇಜ್ ಉಳಿದಿದೆ. ಇವಾಗ ಪನ್ನೀರ್ ಸಬ್ಜಿ ಕೂಡ ರೆಡಿ ಆಗಿದೆ. ರೊಟ್ಟಿ ತರಿಸಿದ್ದೀವಿ. ಜೀರಾ ರೈಸ್ ದಾಲ್ ನನ್ನ ಸಿಸ್ಟರ್ ಮಾಡಿದೆವು. ಈ ಥರ ಲಂಚ್ ಕಂಪ್ಲೀಟ್ ಮಾಡ್ಕೊಂಡಿವಿ ನೋಡಿ. ತುಂಬ ಟೆಂಪ್ಟಿಂಗ್ ಆಗಿತ್ತು. ಬ್ರದರ್ಸ್ ಕೂಡ ಎಲ್ಲರೂ ಇಷ್ಟಪಟ್ಟರು. ಇವಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಈ ಕೆಟ್ಟ ಆಕ್ಸಿಡೆಂಟ್ ಬಂದಿತ್ತು ಫ್ರೆಂಡ್ಸ್. ಈ ಥರ ಆಕ್ಸಿಡೆಂಟ್ ಬರೋದು ತುಂಬಾ ಲೇಯರ್ ಆಗಿದೆ ಫ್ರೆಂಡ್ಸ್. ಯಾಕಂದರೆ ಇವಾಗ ಈ ಥರ ಯಾರೂ ತಿಂತಾ ಇಲ್ಲ. ಇಲ್ಲಿ ಮನೆ ಹತ್ರನೇ ಬಂದಿತ್ತು. ಸೊ ಮಮ್ಮಿಗೆ ತುಂಬ ಇಷ್ಟ ಈ ಥರ ಕೆತ್ತ ಆಕ್ಸಿಡೆಂಟ್. ಅದಕ್ಕಾಗಿ ನಾವು ಇವತ್ತು ಕೆತ್ತ ಆಕ್ಸಿಡೆಂಟ್ ತೊಗೊಂಡಿವಿ. ತುಂಬ ಟೇಸ್ಟಿ ಇತ್ತು. ಎಲ್ಲ ಓಲ್ಡ್ ಮೆಮ್ರೀಸ್ ಎಲ್ಲ ಫ್ರೆಶ್ ಆಗ್ತಾ ಇತ್ತು. ಸಮ್ಮರ್ ಸೀಸನ್ ಅಂದರೆ ತುಂಬಾ ಇಷ್ಟ ನಮಗೆ. ಅದಕ್ಕಾಗಿ ಫಸ್ಟ್ ಐಸ್ ಕ್ರೀಮ್ ತೊಗೊಂಡು ನಾನು ನಮ್ಮಮ್ಮಗೆ ಕೊಟ್ಟೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂದಳು. ಯಾಕಂದರೆ ಆಕೆ ತುಂಬ ಖುಷಿ ಕೂಡ ಆಗ್ತಾಯಿತ್ತು. ಆಕೆಗೆ ಈ ಥರ ಐಸ್ ಕ್ರೀಮ್ ತುಂಬಾ ಇಷ್ಟ, ನಮಗೂ ಕೂಡ ಇಷ್ಟ. ಬಟ್ ಇವಾಗ ಈ ಐಸ್ ಕ್ರೀಮ್ ಬರೋದೇ ಇಲ್ಲ. ಅಂದರೂ ಒಂದೊಂದು ಕಡೆ ಬರ್ತಾವೆ. ಇವತ್ತು ನಾವು ಈ ಐಸ್ ಕ್ರೀಮ್ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಮಕ್ಕಳು ಮಕ್ಕೊಂಡಿದ್ರು, ಅದಕ್ಕಾಗಿ ಅದು ಫ್ರಿಜ್ಜಲ್ಲೇ ಇಟ್ಟಿದ್ದೀವಿ. 2 hours ತನಕ ಇರುತ್ತೆ ಅಂತ ಅಂದರು. ಅದಕ್ಕಾಗಿ ಅವರಿಗೆ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೀವಿ. ಈ ಥರ ನಾನು ಮಮ್ಮಗೆ ಐಸ್ ಕ್ರೀಮ್ ಕೊಟ್ಟಿದ್ದೆ. ಅವಳು ತುಂಬ ಖುಷಿಯಾಗಿದ್ರು. ನೆಕ್ಸ್ಟ್ ನಾನು ತಿಂತಾಯಿದ್ದೆ. ನಂದಾದಮೇಲೆ ಸಿಸ್ಟರ್ ಮತ್ತಂದರೆ ಅಥರ್ವ ಎದ್ದಿದ್ದ. ಸೊ ಅಥರ್ವ ಮತ್ತಂದರೆ ಸುಕನ್ಯಾ ಇಬ್ಬರು ಕೂಡ ಆಕ್ಸಿಡೆಂಟ್ ತಿಂತು ತುಂಬ ಸೂಪರ್ ಆಗಿ ಇದೆ ಅಂತ ಹೇಳ್ತಾ ಇದ್ರು ನೋಡಿ. ಈ ಥರ ನಾವು ಮಧ್ಯಾಹ್ನ ಆಕ್ಸಿಡೆಂಟ್ ತೊಗೊಂಡು ಇವತ್ತಿನ ದಿನ ಎಂಜಾಯ್ ಮಾಡಿದ್ದೀವಿ. ಇವಾಗ ಸಾಯಂಕಾಲ 6 ಗಂಟೆ ಆಗಿತ್ತು. ಸೊ ಮಕ್ಕಳಿಗೆ ಕೂಡ ಬೋರ್ ಆಗಿತ್ತು. ಅದಕ್ಕಾಗಿ ಅವರು ಹೊರಗಡೆ ಆಟ ಆಡ್ತಿದ್ರು. ಈ ರೋಡ್ ಇದೆಯಲ್ಲ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಅಷ್ಟೊಂದು ಇದು ಇಲ್ಲ, ಅಂದರೆ ಮಣ್ಣ ಇದೆ ಮತ್ತಂದರೆ ಹಳ್ಳಗಳು ಕೂಡ ಇದೆ. ಸೊ ಅದಕ್ಕಾಗಿ ಆರು ಆಡ್ತಾ ಬಿದ್ದಳು. ಈ ಥರ ನೋಡಿ. ಈ ಥರ ಓಡ್ಕೋತ ಹೋಗಿ ಅವಳು ತಳಗೆ ಬಿದ್ದುಬಿಟ್ಲು. ಅದಕ್ಕಾಗಿ ಸ್ವಲ್ಪ ಗಾಯ ಕೂಡ ಆಗಿತ್ತು. ನಾನೇ ಆಕೆಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಬೇರೆ ಸೈಡ್ ಕರ್ಕೊಂಡು ಬಂದೆ. ನಾನು ತುಂಬ ನೇಚರ್ ಚೆನ್ನಾಗಿದೆ ಅಂದೆ. ಅದಕ್ಕೆ ನಮ್ಮ ತಮ್ಮ ಕಮೆಂಟ್ಸ್ ಮಾಡ್ತಾ ಇದ್ದ, ವಾ ತುಂಬ ಚೆನ್ನಾಗಿದೆ ಅಂತ. ಇವಾಗ ನಾವು ಒಂದು ಸ್ಕೂಟಿಯಲ್ಲಿ ಒಂದು ರೌಂಡ್ ಆಗ್ತಾ ಇದ್ದೀವಿ. ಸಾಯಂಕಾಲ ಆಗಿತ್ತಲ್ಲ, ಮಕ್ಕಳಿಗೆ ಕೂಡ ಇಷ್ಟ ಅಂತ ಸ್ಕೂಟಿಯಲ್ಲೇ ರೌಂಡ್ ಹಾಕ್ತೀವಿ. ಆಮೇಲೆ ನಾವು ಇಲ್ಲೇ ಕಬ್ಬಿನ ಹಾಲು ತಂದೀವಿ ಬರುವಾಗ. ಅದಕ್ಕಾಗಿ ಎಲ್ಲರೂ ಕೂಡ ಕಬ್ಬಿನ ಹಾಲು ತೊಗೊಂಡು ಎಂಜಾಯ್ ಮಾಡ್ತೀವಿ. ಪಪ್ಪ ಬರುವಾಗ ಕಡ್ಲೆಕಾಯಿ ತಂದಿದ. ಸೊ ಕಡ್ಲೆಕಾಯಿ ತಿಂತಾ ಇದ್ದೀವಿ ಫ್ರೆಂಡ್ಸ್. ಅದಕ್ಕೆ ಇವತ್ತಿನ ದಿನ ಇಷ್ಟೇ ಫ್ರೆಂಡ್ಸ್. ನೀವಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಂದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಲಾಗಲ್ಲಿ ಇಷ್ಟೇ ನೋಡಿ. ಎಲ್ಲರೂ ಕೂಡ ಕಡ್ಲೆಕಾಯಿ ತಿಂತಾ ಇದ್ದೀವಿ. ಬಾಯ್.